ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವವಿಘ್ನೋಪಶಾಂತಯೇ ಅಗಜಾನನ ಪದ್ಮಾರ್ಕಂ ಗಜಾನನ ಭಾನ್ನಿಶಮನೇಕದಂತಭಕ್ತಾನಾಂ ಏಕದಂತಮುಪಾಸ್ಮಹೇ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ರಘುನಾಥಾಯ ನಾಥಾಯ ಸೀತಾಯ ಪತೇ ನಮಃ ಜಾನಕಿ ರಾಮ ಪಟ್ಟಾಭಿರಾಮ ಶ್ರೀರಾಮ ರಾಮ ರಾಮತಃ ಶ್ರೀಮದ್ಮಃ ರಾಮಚಂದ್ರ ಸ್ವಾಮಿನೇ ನಮಃ ಮಹಾಲಕ್ಷ್ಮೀ ಚ ವಿದ್ಮಹೇ ವಿಷ್ಣುಪತ್ತೈ ಚ ಧೀಮಹಿ ತನ್ನೋ ಲಕ್ಷ್ಮಿ ಪ್ರಚೋದಯಾತ್. ಇನ್ನು ವೃಷಭ ರಾಶಿ ಋಷಭ ಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧನ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದ್ದು ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಸತ್ಯಾಸತ್ಯತೆಗಳನ್ನು ಅರ್ಥ ಮಾಡ್ಕೋಬೇಕು, ಬೇಕು ಬೇಡಗಳನ್ನು ತಿಳ್ಕೊಳ್ಬೇಕು, ಯಾವುದು ಸರಿ ತಪ್ಪು ಎಂಬತಕ್ಕಂಥದ್ರ ಆಲೋಚನೆ ಮಾಡಬೇಕು. ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರು ಯಾರೊಬ್ಬರು ಹೇಳಿರುವ ಮಾತನ್ನಷ್ಟೇ ಆಲಿಸಿ ನೀವು ಮುಂದೆ ನಡೆದಿರ. ನಿಮಗೆ ಸರಿ ತಪ್ಪು ಅಂತ ಅನಿಸಿದ್ದನ್ನು ಮಾತ್ರ ತಾವು ಕೈಗೆತ್ಕೊಳ್ಬೇಕು. ನಿಮಗೆ ಸರಿ ತಪ್ಪುಗಳನ್ನು ತಿಳಿದು ಅದು ಬೇಕು ಬೇಡಗಳ ಆಲೋಚನೆ ಮಾಡಿ ಅದಾದ ನಂತರ ಒಂದೆಜ್ಜೆ ಮುಂದೆ ಹಾಕಿದ್ರೆ ಅದು ಮತ್ತಷ್ಟು ಲಾಭ ಆಗುತ್ತೆ. ತಾವು ಏನು ಮಾಡಬೇಕಾಗಿದೆ, ಯಾವ ಕೆಲಸ ಮಾಡ್ತೀರಿ, ಯಾವುದು ಮಾಡಿದ್ರೆ ಅನುಕೂಲ ಅನಾನುಕೂಲ ಎಂಬತಕ್ಕಂಥದ್ದನ್ನು ನೋಡ್ಕೊಳ್ಬೇಕು. ಇದು ಯಾವುದೂ ಸಹಿತ ನಿಮಗೆ ಸರಿ ಹೋಗದಿರ ಇದ್ದಾಗ ಸಮಸ್ಯೆಗಳೆಂಬತಕ್ಕಂಥದ್ದು ಹಾಗೇ ಇರುತ್ತೆ. ನೀವು ಮಾಡುವ ಕೆಲಸದಲ್ಲಿ ಯಾರಾದರೂ ಒಬ್ಬರ ಸಹಾಯ ಬೇಕೇ ಬೇಕು. ಯಾರ ಸಹಾಯವೂ ಇಲ್ದಿರ ನಾನು ನಡಿತೀನಿ ಅಂತ ಮುಂದೆ ನಡೆದ್ರೆ ಅಲ್ಲಿ ಜಾರಬೇಕಾಗತ್ತೆ. ಯಾವ ಸಹಾಯವೂ ಇಲ್ದಿರ, ಯಾವ ವ್ಯಕ್ತಿಯ ಮಾರ್ಗದರ್ಶನ ಇಲ್ದಿರ ನನ್ನ ಬದುಕು ನಾನು ಕಟ್ಕೋಬಲ್ಲೆ ಅಂತ ಅಂದುಕೊಂಡ್ರೆ ತೊಂದರೆ ಆಗುತ್ತೆ. ಸ್ವಲ್ಪ ತಾಳ್ಮೆಯಿಂದ ಕೂತ್ಕೊಂಡು ಇರಬೇಕಾಗಿರ್ತಕ್ಕಂಥ ಅಥವಾ ಮಾಡುವ ಕೆಲಸದ ಕಡೆ ಗಮನ ಕೊಟ್ಕೊಂಡ್ರೆ ಮಾತ್ರ ಕಾರ್ಯಸಿದ್ಧಿ ಆಗ್ತಕ್ಕಂಥದ್ದು. ಇಲ್ಲ ಅಂದ್ರೆ ಸಮಸ್ಯೆ ಎಂಬತಕ್ಕಂಥ ಸೆರೆಮಾಲೆ ಸಾಕಷ್ಟು ಆಗುತ್ತೆ. ತಾಯಿ ಭುವನೇಶ್ವರಿಯನ್ನ, ರಾಜರಾಜೇಶ್ವರಿಯನ್ನ ಅಥವಾ ನಿಮ್ಮ ಕುಲದೇವತೆಯನ್ನ ಪ್ರಾರ್ಥನೆ ಮಾಡ್ತಾ ನಿಮ್ಮ ತಂದೆ ತಾಯಿ ಆಶೀರ್ವಾದ ತಗೊಳ್ಳಿ. ಇದರಿಂದ ಒಳಿತನ್ನ ಸಿದ್ಧಿಪಡಿಸ್ಕೊಳ್ತೀರಿ. ಒಂದಷ್ಟು ಬದಲಾವಣೆಗಳು, ಒಂದಷ್ಟು ಕೆಲಸ ಕಾರ್ಯಗಳು, ಒಂದಷ್ಟು ಅಭಿವೃದ್ಧಿಯ ಸಂಕೇತ, ಜೊತೆಗೆ ನಿಮ್ಮ ಕುಟುಂಬದಲ್ಲಿರ್ತಕ್ಕಂಥ ಹಿರಿಯರ ಮಾರ್ಗದರ್ಶನದಿಂದಲೂ ಅಥವಾ ಭೂಮಿಗೆ ಸಂಬಂಧಪಡ್ತಕ್ಕಂಥ ವಿಚಾರದಿಂದಲೂ ಆರ್ಥಿಕ ಸಂಕಷ್ಟದಿಂದ ಮುಕ್ತರಾಗಿ ಒಂದಷ್ಟು ಫಲಗಳನ್ನ ಸಿದ್ಧಿಪಡಿಸ್ಕೊಳ್ತಕ್ಕಂತಹ ಯೋಗ ಫಲ ಇದೆ. ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ತಾಪ ತಂದುಕೊಳ್ಳದಿರ ಒಂದು ತೃಪ್ತಿಕರವಾದಂತಹ ಬದುಕನ್ನು ಕಟ್ಟಿಕೊಳ್ಳುವಂಥದ್ದಾಗ್ಲಿ. ಹೆಚ್ಚಿನ ಫಲಾಫಲದಲ್ಲಿ ಅದೃಷ್ಟ ಎಂಬತಕ್ಕಂಥದ್ದು ನಿಮ್ಮದಾಗತ್ತೆ. ಭಗವತಿಯನ್ನ ಪ್ರಾರ್ಥನೆ ಮಾಡಿ. ತುಂಬಾ ದಿವಸಗಳಿಂದ ನಿಂತಿರ್ತಕ್ಕಂತಹ ಕೆಲಸಗಳಿಗೆ ಒಂದು ಚಾಲನೆ ಕೊಡ್ತೀರಿ. ವೃತ್ತಿಯಲ್ಲಿ ಅಭಿವೃದ್ಧಿಯನ್ನ ಕಾಣ್ತೀರಿ. ಫಲಾಫಲಗಳನ್ನ ಸಿದ್ಧಿಪಡಿಸ್ಕೊಳ್ತೀರಿ. ಯಾವುದೇ ವೃತ್ತಿ ಧರ್ಮದಲ್ಲಿರ್ತಕ್ಕಂಥವರು ನಿಮ್ಮ ಪ್ರೊಫೆಷನ್ಗೆ ನಿಮ್ಮ ಅನುಕೂಲವನ್ನ ಮತ್ತಷ್ಟು ದಾರಿದೀಪವಾಗಿ ಸಿದ್ಧಿಪಡಿಸ್ಕೊಳ್ಬೇಕಾದ್ರೂ ಅದೃಷ್ಟ ಎಂಬತಕ್ಕಂಥದ್ದು ಸಾಕಷ್ಟು ಇದೆ. ಆದರೆ ತಾಳ್ಮೆ ಬೇಕಾಗತ್ತೆ. ತಾಳಿದವನು ಬಾಳಿ ಅನ್ನೋಂತಾರಲ್ಲ, ಹಾಗೆ ತಾಳ್ಮೆಯಿಂದ ವರ್ತನೆ ಮಾಡಿದ್ರೆ ಮಾತ್ರ ಅದರ ಫಲಗಳು ಸಿಗ್ತಕ್ಕಂಥದ್ದು. ಯಾವ್ಯಾವ ಕೆಲಸಗಳು ಏನೇನು ತೊಂದರೆಗಳು ತಾಪತ್ರೆಗಳಂತಕ್ಕಂಥದ್ದಿದೆ, ಯಾವ ವೃತ್ತಿ ಧರ್ಮದಲ್ಲಿ ಬರ್ತಕ್ಕಂಥ ತೊಂದರೆಗಳಂತಕ್ಕಂಥದ್ದೇನಿದೆ ಅದನ್ನು ಸರಿಪಡಿಸ್ಕೊಳ್ಬೇಕಾದ್ರೂ ಧರ್ಮ. ಆದರೆ ಯಾವುದೂ ಸರಿಪಡಿಸ್ಕೊಳಕ್ಕಾಗದಂಥ ರೀತಿಯಲ್ಲಿ ನಿಮ್ಮ ಚಿಂತನೆ ಇರೋದ್ರಿಂದ ನೀವೇನು ಆಲೋಚನೆ ಮಾಡ್ತಾ ಇದ್ರೂ ಆಲೋಚನೆ ಸಮಂಜಸವಾಗಿಲ್ಲ. ಒಂದು ಅಶ್ವತ್ಥ ವೃಕ್ಷದ ಹತ್ರ ಹೋಗಿ ಅಲ್ಲಿ ಒಂದು 10 ನಿಮಿಷನಾದರೂ ಆ ಅಶ್ವತ್ಥ ವೃಕ್ಷದ ಹತ್ರ ಕೂತ್ಕೊಂಡು, ಅರಳಿ ವೃಕ್ಷ ಅಶ್ವತ್ಥ ವೃಕ್ಷದ ಹತ್ರ ಕೂತು ಅಲ್ಲಿ ಗುರು ಪ್ರಾರ್ಥನೆ ಮಾಡಿ. ಗುರು ಪ್ರಾರ್ಥನೆ ಮಾಡಿಕೊಂಡು ಅಲ್ಲಿಂದ ಆಚೆಗೆ ನಿಮ್ಮ ಕೆಲಸ ಕಾರ್ಯಗಳ ಕಡೆ ಗಮನ ಕೊಡಿ. ಸ್ವಲ್ಪ ಅನುಕೂಲ ಆಗ್ಬೋದು. ಆದದ್ದು ಆಗ್ತಾ ಇದೆ, ಪರವಾಗಿಲ್ಲ, ಒಂದು ಒಳ್ಳೇದೇ ಆಗ್ತಾ ಇದೆ ಅಂತ ಸಂಕಲ್ಪ ಅಥವಾ ನೀವು ಅಂದ್ಕೊಳ್ಬೋದು, ನಿಮ್ಮ ಮನಸ್ಸಿಗೆ ಅಂದ್ಕೊಳ್ಬೋದು. ಆದರೆ ಅಲ್ಲಿ ನಡೆಯುವಂಥ ಕೆಲಸ ಕಾರ್ಯಗಳು ನೋಡಿದ್ರೆ ಏನೂ ಕೆಲಸ ಆಗದಂಥ ರೀತಿಯಲ್ಲಿ ಇರುತ್ತೆ. ಎಲ್ಲ ಕೆಲಸಗಳಿಗೂ ಒಂದು ಅಡ್ಡಿ ಆತಂಕ ಅಂತಕ್ಕಂಥದ್ದಿದೆ. ಮನಸ್ಸಿಗೆ ಶಾಂತಿ ನೆಮ್ಮದಿದಂಥ ರೀತಿ ಇದೆ. ಅಥವಾ ಅಧಿಕವಾದಂತಹ ಚಂಚಲತೆ ನಿಮ್ಮನ್ನ ಬಾಧಿಸ್ತಾ ಹೋಗುತ್ತೆ. ಇದಕ್ಕಾಗಿ ನೀವು ತಾಯಿ ದುರ್ಗಾ ಪರಮೇಶ್ವರಿಯನ್ನ ಅಥವಾ ಶಕ್ತಿ ದೇವತೆಯನ್ನ ಪ್ರಾರ್ಥನೆ ಮಾಡತಕ್ಕಂಥದ್ದು ಬಹಳ ಉತ್ತಮ. ಹಾಗೆ ಎಲ್ಲಾದರೂ ಒಂದು ಬೇವಿನೆಲೆ ತಂದು ಕನಿಷ್ಠ ಪಕ್ಷ 3 ಬೇವಿನೆಲೆ ತಗೊಳ್ಳಿ. 3 ಬೇವಿನೆಲೆಗೆ, ಒಂದು ಬೇವಿನೆಲೆಗೆ ಗಂಧವನ್ನು ಲೇಪನ ಮಾಡಿ, ಮತ್ತೊಂದು ಬೇವಿನೆಲೆಗೆ ಅರಿಶಿಣವನ್ನು ಲೇಪನ ಮಾಡಿ, ಮತ್ತೊಂದು ಬೇವಿನೆಲೆಗೆ ಕುಂಕುಮವನ್ನು ಲೇಪನ ಮಾಡಿ. ಗಂಧ, ಕುಂಕುಮ, ಅರಿಶಿಣ ಇದು 3 ಬೇವಿನ ಎಲೆಗಳಿಗೆ ಲೇಪನ ಮಾಡಿದ ನಂತರ ಆ 3 ಎಲೆಗಳನ್ನ ನಿಮ್ಮ ಮನೆ ದೇವರ ಹತ್ರ ಇಟ್ಟು ನಮಸ್ಕಾರ ಮಾಡ್ಕೊಳ್ಳಿ. ಇದರಿಂದ ಆರ್ಥಿಕ ಪರಿಸ್ಥಿತಿ ಸ್ವಲ್ಪ ಮಟ್ಟಿಗೆ ಅನುಕೂಲ ಆಗುತ್ತೆ. ಆರೋಗ್ಯದಲ್ಲಿ ಸ್ವಲ್ಪ ಚೇತರಿಕೆ ಆಗುತ್ತೆ. ಯಾರು ಶತ್ರುಗಳು ಅಂತ ಹೇಳಿ ನಿಮ್ಮ ಮನಸ್ಸಿಗೆ ಬಹಳ ನೋವು ಕೊಡುವಂಥವ್ರು ಇರ್ತಾರಲ್ಲ, ಅವರು ನಿಮ್ಮಿಂದ ದೂರ ಆಗುವಂಥದ್ದಿರುತ್ತೆ. ಏನೇ ಮಾಡಬೇಕಾದ್ರೂ ಸ್ವಲ್ಪ ಆಲೋಚನೆ ಮಾಡಿ ಒಂದು ತೀರ್ಮಾನ ತಗೊಳ್ಬೇಕು. ಇಲ್ಲ ಅಂದ ಪಕ್ಷದಲ್ಲಿ ಸಮಸ್ಯೆ ಎಂಬತಕ್ಕಂಥದ್ದು ಸಾಕಷ್ಟು ಆಗುತ್ತೆ. ಅದಕ್ಕಾಗಿ ಬಹಳ ಎಚ್ಚರಿಕೆ ಬೇಕು, ಜೋಪಾನ ಬೇಕು. ಏನೋ ಒಂದು ತರಹ ಅಸಮಾಧಾನದ ಸನ್ನಿವೇಶಗಳಿದೆ, ಸಮಾಧಾನ ಇಲ್ಲದಂಥ ರೀತಿಯಲ್ಲಿದೆ, ಅಧಿಕವಾದಂಥ ಚಂಚಲತೆ ನಿಮ್ಮನ್ನ ಬಾಧಿಸ್ತಾ ಇರುತ್ತೆ. ಅಥವಾ ಹಣಕಾಸಿನ ವಿಚಾರ ಇರಬೇಕು, ಕಾಗದ ಪತ್ರಗಳಿರ್ಬೋದು, ಅಥವಾ ನಿಮ್ಮ ಉಡುಗೆ ತೊಡುಗೆಗಳಿರ್ಬೋದು. ಕೆಲವೊಮ್ಮೆ ಏನಾಗುತ್ತೆ, ಒಂದು ಸಭೆ ಸಮಾರಂಭಕ್ಕೆ ಹೊರಡ್ತೀರಿ, ಅಲ್ಲಿ ನಿಮ್ಮ ಉಡುಗೆ ತೊಡುಗೆಗಳ ಬಗ್ಗೆ ನೀವು ಉಟ್ಟಂಥ ಉಡುಗೆ, ನೀವು ಉಟ್ಟಂಥ ಬಟ್ಟೆ ಏನಿದೆಯಲ್ಲ, ನೀವು ಧರಿಸುವಂಥ ವಸ್ತ್ರ ನಿಮಗೆ ಸಮಂಜಸವಾಗಿ ಇಲ್ದಿರ ಇರ್ತಕ್ಕಂಥ ರೀತಿ ಆಗಿಬಿಡುತ್ತೆ. ಅದು ನಿಮ್ಮ ಮನಸ್ಸಿಗೆ ಬಂದು ಕೂತ್ಕೊಳ್ಳುತ್ತೆ, ಯಾರೂ ಮಾತಾಡ್ತಕ್ಕಂಥದ್ದಲ್ಲ. ಆಗ ನೀವು ತುಂಬ ಡಿಸ್ಟರ್ಬ್ ಆಗ್ತೀರಿ. ಆರಂಭಿಕವಾಗಿ ಬರ್ತಕ್ಕಂಥ ತೊಂದರೆ ತಾಪತ್ರೆಗಳಿಂದ ನೀವು ಮುಕ್ತರಾಗಬೇಕಾದ್ರೆ ಮೊದಲು ನಿಮ್ಮ ಕುಲದೇವರನ್ನ ಪ್ರಾರ್ಥನೆ ಮಾಡಿ. ಎರಡನೇದು, ಒಂದು ಚಿಟಿಕೆಯಷ್ಟು ಕಡಲೆಬೇಳೆಯನ್ನು ಉತ್ತರಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಹಸಿರು ಗಿಡದ ಮೇಲೆ ಹಾಕಿ. ಮೂರನೇದು, ಅಪ್ಪಟ ಶ್ರೀಗಂಧ ಚಕ್ಕೆಯಿಂದ ತಪ್ಪಿಲ್ದಿರ ಶ್ರೀಗಂಧ ಚಕ್ಕೆಯಿಂದ ಗಂಧವನ್ನು ತೆಗೆದು ಆ ಗಂಧವನ್ನು ಸಣ್ಣ ಪುಟ್ಟ ಮಕ್ಕಳಿಗೆ ನಿಮ್ಮ ಕೈಯಿಂದ ಗಂಧವನ್ನು ಹಚ್ಚಿ. ಮಕ್ಕಳಿಗೆ ಗಂಧವನ್ನು ಹಚ್ಚೋದ್ರಿಂದ ಇರ್ತಕ್ಕಂಥ ದೋಷಗಳಿಂದ ಮುಕ್ತರಾಗ್ತೀರಿ.
ಆರ್ಥಿಕ ಪರಿಸ್ಥಿತಿಯನ್ನು ಅಭಿವೃದ್ಧಿಪಡಿಸ್ಕೊಳ್ತೀರಿ. ಇರ್ತಕ್ಕಂಥ ಕಷ್ಟಗಳಿಂದ ಬೇಗ ಹೊರಗಡೆ ಬರ್ತೀರಿ. ಸಮಸ್ಯೆ ಎಂಬತಕ್ಕಂಥದ್ದು ಬೆಟ್ಟದಷ್ಟಿದ್ರೂ ಮಂಜಿನಗಡ್ಡೆ ಥರ ಕರಗಲಿಕ್ಕೆ ಗೋಪ್ರಾರ್ಥನೆ, ಗೋಸ್ಪರ್ಶ ಅದು ಬಹಳ ಉತ್ತಮವಾದಂತಹ ಒಂದು ಕಾಯಕವಾಗುತ್ತೆ. ಇದನ್ನು ಪ್ರಯತ್ನಿಸಿ ನೋಡಿ, ಖಂಡಿತ ಒಳಿತಾಗುತ್ತೆ. ಮಾನಸಿಕವಾದಂತಹ ಒತ್ತಡ ಇದೆ, ಸರಿಯಾದ ಒಂದು ಅಭಿವೃದ್ಧಿ ಇಲ್ಲ, ಜೊತೆಗೆ ಕೆಲಸಗಳಲ್ಲಿ ಸಾಕಷ್ಟು ಅಡ್ಡಿ ಆತಂಕ ಎದುರಾಗ್ತಾ ಇದೆ. ಮನಸ್ಸಲ್ಲಿ ಉಂಟಾಗ್ತಿರ್ತಕ್ಕಂಥ ನೋವನ್ನು ದೂರ ಮಾಡ್ಕೊಳ್ಳಿಕ್ಕೆ ಆಗ್ದಿರಾ, ಒಳಗಡೆ ಒಂದಷ್ಟು ನೋವನ್ನು ಇಟ್ಕೊಂಡು ಹೊರಗಡೆ ನಗನಗ್ತಾ ಇರ್ಲಿಕ್ಕೆ ಆಗ್ದಿರಾ ಸಮಸ್ಯೆಗಳಿದೆ. ಕೆಲವಷ್ಟು ಜನ ದೂರಭಾರ ಪ್ರಯಾಣ ಮಾಡಬೇಕು ಅಂತಿರ್ತಾರೆ. ಕೆಲವಷ್ಟು ಜನ ಯಾವುದೂ ಬೇಡಪ್ಪ, ಎಲ್ಲನೂ ದೂರ ಹೋದರೆ ಸಾಕು, ಯಾರೂ ಮಾತಾಡದಿದ್ರೆ ಸಾಕು, ಮೌನವಾಗಿದ್ದರೆ ಸಾಕು ಅಂತ ಮೌನಕ್ಕೆ ಜಾರ್ತಾರೆ. ಹಣಕಾಸಿನ ಬಗ್ಗೆ ಸ್ವಲ್ಪ ಜೋಪಾನ, ಎಚ್ಚರಿಕೆ ಇರಬೇಕು. ವೃತ್ತಿಯಲ್ಲಿ ಅಭಿವೃದ್ಧಿಯನ್ನು ಕಾಣಬೇಕು, ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕು. ಯಾವುದೇ ವ್ಯವಹಾರ ಮಾಡಬೇಕಾದ್ರೂ ತಾಳ್ಮೆಯಿಂದ ವ್ಯವಹಾರ ಮಾಡಬೇಕು. ಕೆಲವೊಮ್ಮೆ ದುಡುಕಿ ತೀರ್ಮಾನ ತಂದುಕೊಳ್ತೀರಿ, ಕೆಲವೊಮ್ಮೆ ಏನೋ ಆಗಬೇಕಾದ್ದು ಏನೋ ಆಗಿ ಹೋಗುತ್ತೆ. ಅಥವಾ ನಂದು ತಂದು ಅಂತ ಆಲೋಚನೆ ಮಾಡುವ ಕಾಲ ಸಹಿತ ಅಲ್ಲಿ ಒಂದಿಷ್ಟು ಮಾನಸಿಕವಾದಂಥ ಒತ್ತಡಗಳೆದುರಾಗುತ್ತೆ. ಯಾರೊಬ್ಬರು ನಿಮ್ಮನ್ನು ದೂಷಣೆ ಮಾಡಿದ್ರು, ಯಾರೊಬ್ಬರು ನಿಮ್ಮನ್ನು ನಿಂದಿಸಿದ್ರು, ಯಾವುದಕ್ಕೂ ಅಂಜಬೇಕಾದ್ದಿಲ್ಲ, ಭಯಪಡಬೇಕಾದ್ದಿಲ್ಲ. ಆಯಾ ಕಾಲಕ್ಕೆ ಬಂದೊದಗುವಂಥ ಯಾವುದೇ ಸಮಸ್ಯೆಗಳಾದರೂ ಆ ಸಮಸ್ಯೆಗಳನ್ನು ಮಂಜಿನಗಡ್ಡೆ ಥರ ಕರಗಿಸ್ಲಿಕ್ಕೆ ಒಂದು ಅದ್ಭುತವಾದಂಥ ಉಪಾಯ ಅಂದರೆ, ನಿಮ್ಮ ಮನೆಯ ಸುತ್ತಮುತ್ತ ಎಲ್ಲಾದರೂ ಒಂದು ಕಡೆ ತೆಂಗಿನ ವೃಕ್ಷ ಇದ್ರೆ, ತೆಂಗಿನ ಮರ ಕಲ್ಪವೃಕ್ಷ ಅಂತಲೂ ಹೇಳ್ತಾರೆ. ತೂಕವಾಗಿ ಹೇಳಬೇಕಂದ್ರೆ ಕಲ್ಪವೃಕ್ಷ ಅದಲ್ಲ, ಕಲ್ಪವೃಕ್ಷಕ್ಕೆ ಬೇರೆ ಅರ್ಥ ಇದೆ. ಆದರೂ ಸಾರ್ವತ್ರಿಕವಾಗಿ ತಿಳ್ಕೊಳ್ಳೋಂಥ ಏನಪ್ಪ, ಕಲ್ಪವೃಕ್ಷ ಅಂದರೆ ಒಂದು ತೆಂಗಿನ ಮರ ಅಂತ. ಅಂತಹ ತೆಂಗಿನ ಮರಕ್ಕೆ ಪೂರ್ವಾಭಿಮುಖವಾಗಿ ತೆಂಗಿನ ಮರದ ಹತ್ರ ನಿಂತುಕೊಂಡು ನಿಮ್ಮ ಕುಲದೇವರನ್ನ ಪ್ರಾರ್ಥನೆ ಮಾಡಿ, ನಿಮ್ಮ ಎರಡೂ ಹಸ್ತಗಳನ್ನು ಆ ತೆಂಗಿನ ಮರಕ್ಕೆ ಸ್ಪರ್ಶ ಮಾಡಿ ನೀವೊಂದು ಪ್ರಾರ್ಥನೆ ಸಲ್ಲಿಸಿದ್ರೆ ಒದಗುವಂಥ ಸಮಸ್ಯೆಗಳನ್ನ ತಪ್ಪಿಸ್ಕೊಳ್ಬಹುದು. ಮೌನವಾಗಿದ್ದರೂ ಯಾರೋ ಕರೆದು ಮಾತಾಡಿಸಿ ಏನೋ ಗಲಾಟೆ ಮಾಡ್ತಾರೆ. ನಿಮ್ಮಷ್ಟಕ್ಕೆ ನೀವಿದ್ದು ಏನೋ ಒಂದು ಕೆಲಸವನ್ನು ಸಿದ್ಧಿಪಡಿಸ್ಕೊಳ್ಬೇಕು ಅಂತ ಶ್ರಮಿಸ್ತಿದ್ದೀರಲ್ಲ, ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ ಇಲ್ಲದಂಥ ರೀತಿಯಲ್ಲಿ ಆಗ್ತಾ ಇದೆ. ನಿಮ್ಮ ಆಲೋಚನೆಗಳು ಏನೇ ಮಾಡಬೇಕಾದ್ರೂ, ಯಾವ ಆಲೋಚನೆಯನ್ನು ಮಾಡಲಿಕ್ಕೆ ಮುಂದಾದರೂ ಒಂದಲ್ಲ ಒಂಥರ ಸಮಸ್ಯೆಗಳಿರ್ತಕ್ಕಂಥದ್ದೇ ಸಾಕಷ್ಟು ಆಗ್ತಾ ಇದೆ. ಬುಧನ ಆಸ್ಥಾನವೂ ಅಷ್ಟೇ ವಿಶೇಷವಾಗಿದ್ದು, ತನ್ನ ತಪ್ಪುಗಳನ್ನು ಅರ್ತು ತಾನು ಇರಬೇಕಾಗಿರ್ತಕ್ಕಂಥ ರೀತಿ ಬಗ್ಗೆನೋ, ಅಥವಾ ತನ್ನ ಒಂದು ಬದುಕಿನ ಸುಂದರವಾದ ಕ್ಷಣವನ್ನು ಕಾಣುವಂಥದ್ದು, ಅಥವಾ ಒಂದು ವಿಶೇಷವಾಗಿರ್ತಕ್ಕಂಥ ರೀತಿಯಲ್ಲಿ ಗಮನ ಹರಿಸಿ ನಿಮ್ಮ ಕೆಲಸ ಕಾರ್ಯಗಳ ಕಡೆ ಮುನ್ನಡೀತಕ್ಕಂಥದ್ದು, ಅಥವಾ ಆರ್ಥಿಕ ಸಂಕಷ್ಟದಿಂದ ಮುಕ್ತರಾಗಿ ಒಂದಷ್ಟು ಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳುವಂಥ ಯೋಗ ಫಲವು, ಇದೆಲ್ಲವನ್ನು ಸಹಿತ ತಾವು ಸಿದ್ಧಿಪಡಿಸ್ಕೊಳ್ಬಹುದು. ಯಾವುದೇ ವಿಚಾರವನ್ನಾದರೂ, ಯಾವುದೇ ಕೆಲಸ ಕಾರ್ಯಗಳನ್ನಾದರೂ ನೀವು ಅಂದುಕೊಂಡಿದ್ದನ್ನು ಮಾಡಬೇಕಾದ್ರೆ ಪ್ರಸ್ತುತ ಇರತಕ್ಕಂಥ ಗ್ರಹಸ್ಥಿತಿಗಳಲ್ಲಿ ಒಂದು ದೇವಿಯ ಉಪಾಸನೆ ಮಾಡತಕ್ಕಂಥದ್ದು ಬಹಳ ಉತ್ತಮ. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ, ನಮಸ್ತಸ್ಯೈ 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 ನಮೋ ನಮಃ. ಸರ್ವಮಂಗಳ ಮಾಂಗಲ್ಯೆ ಶಿವೇ ಸರ್ವಾರ್ಥ ಸಾಧಿಕೆ, ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಭಗವತಿಯನ್ನು ಪ್ರಾರ್ಥನೆ ಮಾಡಿ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಳಿ. ಯಾವುದೇ ಕೆಲಸ ಕಾರ್ಯ ಮಾಡಬೇಕಾದ್ರೂ ಸ್ವಲ್ಪ ತಾಳ್ಮೆಯಿಂದ ವರ್ತನೆ ಮಾಡಿ. ನಾನು ನಂದು ಎಂಬತಕ್ಕಂಥದ್ದನ್ನು ಬಿಟ್ಟು ಭಗವಂತನ ಪ್ರಾರ್ಥನೆ ಮಾಡ್ತಾ ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳುವಂಥದ್ದಾಗಲಿ. ಹಾಗೂ ಕುಜ ಇರತಕ್ಕಂಥ ಆಸ್ಥಾನ, ಜೊತೆಗೆ ರಾಹುವಿನ ವಕ್ರದೃಷ್ಟಿ, ಇದೆಲ್ಲದರ ಜೊತೆಗೆ ಪ್ರಸ್ತುತ ಕೆಲವಷ್ಟು ಗ್ರಹಸ್ಥಿತಿಗಳು ಸಹಿತ ಸರಿಯಿಲ್ಲದೇರ ಮಾನಸಿಕವಾದಂತಹ ಒತ್ತಡಗಳು ಸಾಕಷ್ಟು ಆಗುತ್ತೆ. ಮನಸ್ಸಲ್ಲಿರ್ತಕ್ಕಂತಹ ನೋವನ್ನ ಮತ್ತೊಬ್ಬರಲ್ಲಿ ಹೇಳ್ಕೊಳ್ಳೋಕ್ಕಾಗದಂಥ ರೀತಿಯಲ್ಲಿರುತ್ತೆ. ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ ಆಗುತ್ತೆ. ಮಾನಸಿಕವಾದಂಥ ಒತ್ತಡ ಇರೋದ್ರಿಂದಲೇ ಏನು ಸಮಸ್ಯೆ ಆಗ್ತಿದೆ, ಏನು ಆಗ್ತಾ ಇದೆ, ಅಥವಾ ಅದಕ್ಕೆ ಏನು ಪರಿಹಾರ ಮಾಡ್ಕೊಳ್ಬೇಕು, ಇದ್ಯಾವುದರ ಅರಿವು ಆಗದಂಥ ರೀತಿಯಲ್ಲಿರುತ್ತೆ. ಪಟ್ಟಂಥ ನೋವು, ಸಮಸ್ಯೆಗಳು ಅದ್ಯಾವುದು ಕಣ್ಣು ಕಾಣದಂಥ ರೀತಿಯಲ್ಲಿ ಆಗುತ್ತೆ. ಆದರೆ ನೀವು ತೆಗೆದುಕೊಳ್ಳುವಂತಹ ನಿಲುವು ತೀರ್ಮಾನ ಇದೆಯಲ್ಲ, ಇದನ್ನು ಸರಿಯಾಗಿ ಕ್ರಮಬದ್ಧವಾಗಿ ಆಲೋಚನೆ ಮಾಡಿದ್ರೆ ಮಾತ್ರ ಅದರ ಫಲಗಳು ಸಿಗ್ತಕ್ಕಂತಹದ್ದು. ದೂರಭಾರ ಪ್ರಯಾಣ ಬೆಳೆಸೋದಾಗ್ಲಿ, ಅಥವಾ ಕೆಲವು ಕಾಗದ ಪತ್ರಗಳಿಗೆ ಸಹಿ ಹಾಕುವಂಥದ್ದಾಗ್ಲಿ, ಅಥವಾ ಕೆಲವಷ್ಟು ವ್ಯವಹಾರಗಳಿಗೆ ಮುಂದೆ ನಿಂತು ವ್ಯವಹಾರ ಮಾಡ್ತಕ್ಕಂಥದ್ದಾಗ್ಲಿ, ಇದ್ಯಾವುದೂ ಸರಿ ಇರ್ತಕ್ಕಂಥದ್ದಲ್ಲ. ಹೊಸ ಬಟ್ಟೆಗಳನ್ನು ಧರಿಸ್ತಕ್ಕಂಥದ್ದು, ಒಡವೆಗಳ ಬಗ್ಗೆ ಆಲೋಚನೆ ಮಾಡ್ತಕ್ಕಂಥದ್ದು, ಅಥವಾ ಏನಾದ್ರು ಒಂದು ಹೊಸತನದಿಂದ ಅಧಿಕವಾದಂಥ ಲಾಭವನ್ನು ಗಳಿಸ್ತಕ್ಕಂಥದ್ದು, ಹಾಗೆ ಪುರುಷರು ಭೂಮಿ ಬಗ್ಗೆ ಆಲೋಚನೆ ಮಾಡ್ತಕ್ಕಂಥದ್ದು, ರಿಯಲ್ ಎಸ್ಟೇಟ್ ಉದ್ಯಮಿಗಳಿಗೆ ಅಧಿಕವಾದಂತಹ ಲಾಭವನ್ನು ಸಿದ್ಧಿಪಡಿಸಿಕೊಳ್ತಕ್ಕಂಥದ್ದು, ಆರ್ಥಿಕ ಸಂಕಷ್ಟದಿಂದ ಮುಕ್ತರಾಗಿ ಫಲಾಫಲಗಳನ್ನು, ಅದೃಷ್ಟವನ್ನು ತಂದುಕೊಳ್ಳುವಂತಹ ಯೋಗ ಫಲ ನಿಮ್ಮ ಭವಿಷ್ಯದಲ್ಲಿರ್ತಕ್ಕಂಥದ್ದಿದೆ. ಇದಕ್ಕಾಗಿ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಚಂದ್ರಶೇಖರನ ಪ್ರಾರ್ಥನೆ. ಓಂ ನಮಃ ಶಿವಾಯ ಎಂಬತಕ್ಕಂಥ ಶಿವಮಂತ್ರವನ್ನು ನಿತ್ಯ ನಿರಂತರ ಪಠನೆ ಮಾಡಿ, ಕಪ್ಪು ಬಣ್ಣದ ಆಕಳಿಗೆ, ಸಂಪೂರ್ಣ ಕಪ್ಪಿರ್ತಕ್ಕಂತಹ ಹಸುವನ್ನು ನೋಡಿ ಅಂಥ ಹಸುಗಳಿಗೆ ಒಂದಷ್ಟು ಗೋಗ್ರಾಸ ಕೊಟ್ಟೊಂದು ಪ್ರಾರ್ಥನೆ ಮಾಡಿದ್ರೆ ಇನ್ನಷ್ಟು ಅದ್ಭುತವಾದ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆ ಫಲಾಫಲಗಳು ಸಿಗಬೇಕಾದರೂ ನಮ್ಮ ನಡೆ ನಡವಳಿಕೆಗಳು ಸಹಿತ ಸಮಂಜಸವಾಗಿರಬೇಕು. ಇದಕ್ಕಾಗಿ ಗುರು ಪ್ರಾರ್ಥನೆ ಬೇಕು. ಗುರುಗಳ ಅನುಗ್ರಹ ಆಗಲಿ, ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಸಿಗಲಿ. ಒಳ್ಳೆಯದಾಗಲಿ, ಶುಭವಾಗಲಿ.